ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ ಬಾಯ್ ಇದು ಯಾರು ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯತೆಯೋ. ಜಾನಿ ಬಾಯ್, ನೀವು ಜೀವನದಲ್ಲಿ ತುಂಬಾ ನೊಂದಿದ್ದೀರಾ, ಎಲ್ಲರ ಹತ್ರ ಅಂತ ಉಳಿಸಿಕೊಂಡಿದ್ದೀರಾ, ಎಲ್ಲರೆದುರು ಪರದೇಶಿಯಾಗಿದ್ದೀರಾ, ನಾಲಾಯಕಂತೆ ಬೇರೆ ಬಿರುದು ತಗೊಂಡಿದ್ದೀರಾ. ಇದನ್ನೆಲ್ಲ ಹೋಗಿಸ್ಬೇಕಂದ್ರೆ ಇರೋದು ಒಂದೇ ದಾರಿ, ಬಂದರೆ ಕೋಟಿ ಹೋದರೆ ಬೋಟಿ ಅನ್ನುವ ಈ ಲಾಟ್ರಿ. ಇಂಡೈರೆಕ್ಟ್ ನನ್ನನ್ನು ನಾಲಾಯಕ್ ಅಂತಿದ್ಯಾ? ನಿಮಗೆ ಇಂಡೈರೆಕ್ಟ್ ಆಗಿ ಅಂತ ಹೇಳುದು, ಡೈರೆಕ್ಟ್ ಆಗಿ ಹೇಳ್ತಾನೆ. ನಾನು ಹೇಳ್ತಿರೋದು ಆ ಉದ್ದೇಶದಿಂದ ಅಲ್ಲ ಮಾರಾಯರೆ. ಇದನ್ನು ತಗೊಂಡ್ರೆ ಕೋಟಿ ಬರ್ತದೆ. 4 ಲಾಟ್ರಿ ಇದೆ, ಒಂದು ತಗೊಳ್ಳಿ ಅಲ್ಲ. ಲೇ, ಯಾರಿಗೋ ಹೇಳ್ತೀಯಾ? ಕರ್ನಾಟಕದ ಲಾಟ್ರಿ ನಿಂತೋಗಿ ಎಷ್ಟು ವರ್ಷ ಆಯ್ತು? ಅಲ್ಲ ಕಣ, ನನ್ನ ಕಿವಿ ಮೇಲೆ ಲಾಲ್ಬಾಗ್ ಗಿಡಕ್ಕೆ ಬರ್ತೀಯಾ? ಇರುವ ಲಾಲ್ಬಾಗ್ ಮೇಲೆ ಇನ್ನೊಂದು ಲಾಲ್ಬಾಗನ್ನು ಹೇಗೆ ಕೂರಿಸ್ಲಿಕ್ಕೆ ಆಗ್ತದೆ? ನಾನು ಮಾಡ್ತಿರೋದು ಆ ನಮೂನೆ ಲಾಟ್ರಿ ಅಲ್ಲ. ಇದು ನಾವು ದುಡ್ಡಿರುವ 4 ಜನ ಸೇರಿ ಮಾಡ್ತಿರುವ ಲಾಟ್ರಿ. ನೀವು ತಗೊಳ್ಳಿ, ಕೋಟಿ ಖಂಡಿತ ಬರ್ತದೆ. ನೀನು ಬೇಡ, ನಿನ್ ಲಾಟ್ರಿನೂ ಬೇಡ, ಹೋಗ ಇಲ್ಲಿಂದ. ಚೆನ್ನಣ್ಣ, ಮನೆಗೆ ಬಂದ ಲಕ್ಷ್ಮಿಯನ್ನು ಆಚೆ ಕಳಿಸ್ತಾ ಇದ್ದೀರಾ? ಬೇಡ, ಒಂದು ಲಾಟ್ರಿ ತಗೊಳ್ಳಿ, ಕೋಟಿ ಬಂದೇ ಬರ್ತದೆ. ಲೇ, ನಿನ್ನಂತ ಪುಂಗಿ ಊದೋರ್ನ ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗ ಇಲ್ಲಿಂದ. ಜನನ, ದಯವಿಟ್ಟು ಒಂದೇ ಒಂದು ಟಿಕೆಟ್ ತಗೊಳ್ಳಿ ಅಲ್ಲ. ಇದೆಲ್ಲವನ್ನು ಮಾಡಿದರೆ ನನಗೆ ಭಯಂಕರವಾದ ಸ್ಟಾಕ್ ಕೊಡ್ತೇನೆ ಅಂತೇಳಿ ಇದರ ಕಂಪನಿಯ ಓನರ್ ಹೇಳಿದ್ದಾರೆ. ಆ ಸ್ಟಾಕ್ ತಗೊಳ್ಬೇಕಂತೇಳಿ ನನಗೆ ಕಂಡಪಟ್ಟೆ ಆಸೆ. ದಯವಿಟ್ಟು ನನ್ನ ಆಸೆಯ ಮೇಲೆ ಕಲ್ಲಿರಿಸಿಬಿಡಿ. ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ನೀವು ಒಂದಲ್ಲ, ಎಷ್ಟು ಬೇಕಾದ್ರೂ ಬುಟ್ಟಿ, ಆದರೆ ಒಂದೇ ಒಂದು ಟಿಕೆಟ್ ತಗೊಳ್ಳಿಲ್ಲ, ನಿಮಗೆ ಡೆಫಿನೆಟ್ ಆಗಿ ಕೋಟಿ ಬರ್ತದೆ. ಒಂದು ವೇಳೆ ಬರದಿದ್ರೆ ಈ ಮನೆಯಲ್ಲಿ ನಾನು ಹಾಳಾಗಿ ದುಡಿತೇನೆ. ಇದು ಆ ಲೈಟ್ ಕಂಬದ ಮೇಲೆ ಆಣೆ. ಹಾಗಂತೀಯ? ಒಂದು ಟಿಕೆಟ್ ಕೊಟ್ಟೆ ಬಿಡ. ಆ ದೇವರು ನಿಮಗೆ ಸುಖ ಸಂಪತ್ತು, ಸಿರಿ, ಐಶ್ವರ್ಯ, ಸಂತಾನದೊಟ್ಟಿಗೆ ಕೋಟಿ ಪ್ರಾಪ್ತಿಸಲಿ. ಇದರ ಬೆಲೆ ಓನ್ಲಿ 500 ಕೊಡಿ. ಅವರೇ, ನೀವಾ? ಪುಟ್ಮಲ್ಲಿ ಅವರೇ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಮ್ಮ ಮತ್ತೆ ಒಂದು ಫೋಟೋವಾ ಗಾಡಕ್ ತಗ್ಲಾಕ ಅಂತ ಮಳೆ ಹೊಡಿತಾ ಇದ್ದೇನೆ. ಸೋ ಸ್ಯಾಡ್. ಈ ವಿಷಯ ನೀವು ನನ್ಗೆ ಹೇಳಲಿಲ್ಲ. ಅವ್ರು ಹೋಗ್ಬಿಟ್ರಾ? ಏನ್ ಮಾತು ಅಂತ ಆಡಿರಿ. ಚಂದಾಗಿರೋರ್ನ ಸಾಯಿಸ್ಬಿಡ್ತಿದ್ರಿ ಅಲ್ಲ. ಅವ್ರು 100 ವರ್ಷ ಚಂದಾಗಿರ್ಬೇಕು ಅಂತ ನಂಜನಗೂಡು ಅರ್ಕ ಹೊತ್ಕೊಂಡಿವ್ನಿ ಏನೇ. ಐ ಆಮ್ ಸಾರಿ ಪುಟ್ಮಲ್ಲಿ ಅವರೇ. ಹೋಗ್ಲಿ ಬಿಡಿ, ಹಂಗೆ ಹೇಳಿದ್ರೆ ಆಯಸ್ಸು ಹೆಚ್ಚಾದದಂತೆ. ನಮ್ಮ ಅತ್ತೆವ ಚೆನ್ನಾಗಿರ್ತಾರೆ. ಹೌದು, ಬೆಟ್ಟ ಗುಡ್ಡಗಳಿಗೆ ಎಷ್ಟೇ ಮಳೆ ಚಳಿ ಬಿಸಿಲು ಬಂದ್ರು ಏನೂ ಆಗಲ್ಲ. ಹಾಗೆ ನಿಮ್ಮ ಅತ್ತೆಗೂ ಏನೂ ಆಗಲ್ಲ. ಕೆಲವು ದನ ಕಾಯೋರ್ಗೆ ಜನ್ಮ ಕೊಟ್ಟು ಭೂಮಿಗೆ ಭಾರವಾಗಿ ಬದುಕ್ತಿರ್ತಾರೆ. ನಾನ್ ನಿಮಗೆ ಸಹಾಯ ಮಾಡ್ಲಾ ಅಂದೆ? ಬೇಡ, ನಾನೇ ಈ ಕೆಲಸ ಮಾಡ್ತೀನಿ. ಪುಟ್ಮಲ್ಲಿ ಅವರೇ, ಒಬ್ಬರೇ ಕಷ್ಟಪಟ್ರೆ ಹೇಗೆ? ನಾನು ಸಹಾಯ ಮಾಡ್ತೀನಿ. ಒಗ್ಗಟ್ಟಲ್ಲಿ ಬಲವಿದೆ. ಒಗ್ಗಟ್ಟಲ್ಲಿ ಕೆಲಸ ಮಾಡಕ್ಕನೆ ಭತ್ತದ ಗದ್ದೆಯಲ್ಲಿ ನಾಟಿ ಹಾಕಿಸ್ತೀವನ. ಈ ಕೆಲಸ ನಾನೇ ಮಾಡ್ಕೋಬಹುದು ಬಿಡಿ. ಪುಟ್ಮಲ್ಲಿ ಅವರೇ, ನಾನು ಫ್ರೀಯಾಗಿ ಇದ್ದೆ. ಈ ರೀತಿ ಆದ್ರೂ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಅವಕಾಶ ಮಾಡ್ಕೊಡಿ. ಬೇಡ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ನನಗೆ ವಾರ್ಡ್ರೋಬ್ ಮಾಡಬೇಡಿ. ಅದು ವಾರ್ಡ್ರೋಬ್ ಅಲ್ಲ, ಡಿಸ್ಟರ್. ಹಿಡಿದ್ರೆ ಚಾಡ. ಪುಟ್ಮಲ್ಲಿ ಅವರೇ, ನಿಮ್ ಸುಂದರವಾದ ಕೈಗಳಲ್ಲಿ ಮೊಳೆ ಹೊಡೆದು ಯಾಕೆ ಕೈ ನೋವಿಸ್ಕೋತೀರಾ? ನಿಂತು ಕಾಲ್ ಬೇರೆ ನೋವು ಮಾಡ್ಕೊಂಡಿದ್ದೀರಾ. ನೀವು ನೋವು ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನನ್ನ ತೋಳ್ ಮೇಲೆ ಕೂತ್ಕೊಂಡು ಮೊಳೆ ಹೊಡಿರಿ. ಚಂದನ್ ಅವ್ರೆ, ಎಂತ ಮಾತು ಅಂತ ಆಡಿರಿ. ನಾನು ನಿಮ್ ತೋಳ್ ಮೇಲೆ ಕೂತ್ಕೊಳ್ಳೋದ? ಒಬ್ರು ಬಾರನ್ನ ಇನ್ನೊಬ್ಬರ ಮೇಲೆ ಓಡಿಸಿದ್ರೆ ಪಾಪ ಸುತ್ಕೋತದೇನಿ. ಆದ್ರೆ ನನಗ್ ಪುಣ್ಯ ಬರುತ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಚಂದನ್ ಅವ್ರೆ, ಹಂಗೆಲ್ಲ ಆಗಲ್ಲ. ನೀ ಸುಮ್ನೆ ನಿಂತ್ಕೊಳ್ಳಂಗಿದ್ರೆ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಮಟ್ಟಿಗೆ ಒಯ್ತಾರೆ. ನೀವ್ ಹಿಂಗೆ ಮಾತಾಡ್ತಾ ಇದ್ರೆ ನಂಗೆ ಮೊಳೆ ಹೊಡಿಯಕ್ಕೆ ಡಿಸ್ಟರ್ಬ್ ಆಯ್ತದೆ. ಆಯ್ತು, ನಿಮ್ ಪಾಡಿಗೆ ನೀವು ಮೊಳೆ ಹೊಡಿರಿ. ನೀವು ಹೇಗೆ ಮೊಳೆ ಹೊಡಿತೀರಂತ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ನೋಡಿ, ಇದೆಲ್ಲಾಯ್ತು? ಚಂದನ್ ಅವ್ರೆ,
ಅಳೋದ್ ನೋಡಿದ್ರೆ ನಾವೇ ಅವ್ರಿಗೇನೋ ಮಾಡಿದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ತರ ಅಳವ ಅವ್ರನ್ನ ಕಟ್ಟಿ ಒಳಗ್ ಕುಟ್ಕೋಬೇಕಿತ್ತು. ಅಟ್ಟಿ ಒಳಗ್ ಬಂದಿಟ್ಕಲ್ಲಿ ಉಗ್ದು ಆಚ್ ಕಟ್ಟದಲ್ವಾ? ಅಟ್ಟಿಗೆ ಬಂದ ಅತಿಥಿಗಳನ್ನ ಆಚ್ ಕಟ್ಟಿದ್ರೆ ಶಿವ ಮೆಚ್ಚಿನ. ಸಾಕು ಸುಮ್ನಿರಮ್ಮೆ. ಇವ್ರು ಯಾವ ಸಿಂಹ ಅತಿಥ್ಯ, ಅವ್ರಿರೋದೇ ನಮ್ ತಿಥಿ ಮಾಡಕ. ಅಲ್ಲ ಕಮ್ಮಿ, ನೀ ಯಾಕೆ ಗೋಡ ಮೊಳ ಹೊಡಿತದ? ಅದು ಅತ್ತೆ ಪೋಟ್ವಾ ಗಾಡಿಗೆ ತಗ್ಲಾಕವು ಅಂತ. ಅದೀಗ ಅರ್ಜೆಂಟ್ ಇತ್ತಾ? ಅದಕ್ಕಿನ್ನೂ ಟೈಮ್ ಅದ. ಆಯ್ತಾರ ಏನಿದೆ ಅಪಸ್ವರ? ಅಪಸ್ವರ ನಂದಲ್ಲ, ನಿಂದು. ಪತಿಯವ್ರೆ, ಬರೀ ಪತಿ ಅಲ್ರಿ, ಡಾಕ್ಟರ್ ಉಮ್ಮ ಪತಿ. ಅದೇ ಪತಿಯವ್ರೆ, ಅವ್ರ ಕಂಡೀಷನ್ ಹೆಂಗಿದ್ದು ನೋಡ್ಬಿಟ್ಟು ಹೇಳಿ. ಗೌಡ್ರ, ನೀವು ಅನ್ಕೊಂಡಂಗೆ ಇವ್ರಿಗೆ ಏನೂ ಆಗಿಲ್ರಿ. ತಲೆಗೆ ಸಣ್ಣ ಪೆಟ್ಟು ಬಿದ್ದಿರೋದ್ರಿಂದ ಪ್ರಜ್ಞೆ ತಪ್ಪ್ಯಾರ. ಅಂತ ಸಣ್ಣ ಹೊಡೆತಕ್ಕೆಲ್ಲ ಸಾಯೋ ಘಟ ಅಲ್ರಿ ಇದು. ನಾವೊಂದು ಸಿಡಿ ಕೊಡ್ತೀನಿ, ಅದನ್ನು ದಿನಕ್ಕೆ 3 ಹೊತ್ತು ನೋಡ್ಲಿಕ್ಕೆ ಹೇಳ್ರಿ, ಆಮೇಲೆ ನೋಡ್ರಿ. ಯಾನ್ನ ಇವ್ರ ಹೆಣ ಬೆಳದ್ನ? ಬಣ್ಣ ಹಂಗೆ ಹೇಳ್ಬೇಡಿ. ಚಂದನ್ ಅವರು ಚಂದಾಗಿರ್ಬೇಕು. ಅವ್ರ ಹಿಂಗ ಆಗಕ್ಕೆ ನಾನೇ ಕಾರಣನೇ. ಬೇಕಾದ್ರೆ ನನಗೇನಾದ್ರು ಅಲ್ಲಿ ಯಾರಿಗೂ ಏನೂ ಆಗೋದು ಬೇಡ್ರಿ. ಈ ಉಮ್ಮಪತಿ ಒಂದು ಸಲ ಕೈ ಇಟ್ರೆ ಸಾಕು, ಮಲ್ಕೊಂಡಿರೋರು ಹಂಗ ಎದ್ದು ಬಿಡ್ತಾರ. ಮತ್ ನೀವು ಹೊತ್ಸಲ ಮುಟ್ಟಿದ್ರೆ ಇವ್ರು ಎದ್ದೇಳಲ್ಲ. ಈಗ ನೋಡ್ರಿ ಹೇಳ್ತಾರ. ಹೇಳ್ರಿ, ಎದ್ರು ನೋಡ್ರಿ. ನಾನು ಯಾರು? ಎಲ್ಲಿದ್ದೀನಿ? ನೀವ್ಯಾರು? ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಎಲ್ಲ ಮರ್ತು ಹೋಗ್ಯದ್ರಿ. ಅಂದ್ರೆ ಇವ್ರಿಗೆ ಪವರ್ ಲಾಸ್ ಆಗಿದ್ದ. ಅದು ಮೆಮೊರಿ ಅಲ್ಲ ಕಮ್ಮಿ, ಮೆಮೊರಿ. ಹಿಡಿದ್ರಿ ಚಾಡ. ಏನ್ ಮಾಡೋದು? ಯಾನ್ ಮಾಡಕದ್ದು? ಇವ್ರು ಮಧುರ ಅವ್ರನ್ನ ಮರ್ತು ಬಿಟ್ಟಿರ್ತಾರೆ. ಇವ್ರು ಮಧುರ ಅವ್ರನ್ನ ಮರ್ತರ, ನೀವ್ಯಾಕೆ ನಗಲಿಕತ್ತೀರಿ? ಇದು ನಗು ಅಲ್ಲಪ್ಪ, ದುಃಖದ ನಗು. ದುಃಖದ ನಗುನ? ಇಂಥ ನಗುನು ಅದನ? ಯಾಕಿರಲ್ಲ? ಶಾನೆ ಖುಷಿಯಾಗಿ ಕಣ್ಣೀರು ಬಂದ್ರೆ ಆನಂದ ಬಾಷ್ಪ ಅಂತದರಿ, ದುಃಖ ಆಗಿ ನಗಬಾರ್ದ? ನಾನು ಕೇಳ್ತಾನೆ ಇದ್ದೀನಿ ನಾನು ಯಾರು ಅಂತ, ನೀವ್ಯಾರು ಹೇಳ್ತಾನೆ ಇಲ್ಲ. ನಾ ಹೇಳ್ತೀನಿ, ನೀವು ಚಂದನ್ ಅವರು. ಎಷ್ಟು ಸುಂದರವಾಗಿ ಬಳುಕೋ ಬಳ್ಳಿ ತರ ಇರೋ ನೀವ್ಯಾರು? ನಾನು ಪಾಂಡಪುರ ಪುಟ್ಮಲ್ಲಿ ಏನಿ. ಪಾಂಡವಪುರದ ಪುಟ್ಮಲ್ಲಿ ಅವ್ರೆ, ನಿಮ್ ಪಕ್ಕ ದನ ಕಾಯೋರ್ ತರ ನಿಂತಿದಾರಲ್ಲ, ಅವ್ರ್ಯಾರು? ಈ ದನ ಕಾಯೋರು ನನ್ ಗಂಡ ಅನ್ನಿ. ನನ್ನ ಪುಟ್ಮನಿ ನನ್ನೇ ದನ ಕಾಯವಂದಯ. ಕುಡ್ತೋನಿ ಬಾವಣ ಮಾತನ್ ಬರ್ದಲ್ಲ ಹಂಗ ಅನ್ಬಿಟ್ಟಿ. ಚಂದನ್ ಅವ್ರೆ, ನಿಮ್ದು ಎದ್ರಟ್ಟಿ. ನಿಮ್ದು ನಿಮ್ಮ ಮಟ್ಟಿ ಗೆಪ್ತೆ ಇದ್ದ ಅಲ್ಲಿ ನೀವು ನಿಮ್ ತಂಗಿ ಜೊತೆಗೆ ಇರ್ತಿದ್ದೀರಿ. ತಂಗಿ ಅಲ್ಲ, ಇವ್ರ ಹೆಂಡ್ರು. ಮಾತಿನ ಬರ. ನೀವ್ಯಾರ ಹೆಂಡ್ತಿ? ಇವ ನನ್ನ ಹೆಂಡ್ರು. ಇವರು ನಿಮ್ಮ ಹೆಂಡ್ತಿನ? ನೀವು ನೋಡಿದ್ರೆ ಕಸ ಎತ್ತಕ್ಕೂ ಲಾಯಕ್ ಇಲ್ದೇ ಇರೋರ್ ತರ ಇದ್ದೀರಾ. ಇಂಥ ದೇವತೆನ ಮದ್ವೆ ಆಗಿದ್ದೀರಾ. ನಿಮ್ಗೆ ಲಾಟ್ರಿ ಹೊಡೆದಿರ್ಬೇಕು, ಇಲ್ಲ ಇವ್ರ ಮನೇಲಿ ನಿಮ್ಮನ್ನ ಕಸ ಗುಡ್ಸಕ್ ಇಟ್ಕೊಂಡಿರ್ಬೇಕು. ನೆನಪಿನ ಶಕ್ತಿನೇ ಇಲ್ಲ ಅಂತಿದ್ದೀರಿ. ಈ ತರ ಕೆಟ್ಟ ಮಾತಾಡಕ್ ಬಂದದ? ಡಾಕ್ಟ್ರೆ, ಸರಿಯಾಗಿ ನೋಡ್ಬಿಟ್ಟು ಹೇಳಿ, ಇವ್ರಿಗೆ ದಿಟ್ಟವಾಗೂ ನೆನಪಿನ ಶಕ್ತಿ ಹೋಗಿದ್ದ ಇಲ್ಲ ಹೋಗಿರೋ ತರ ನಮಗ್ ಕಾಗೆ ಹಾರಿಸ್ತಾ ಇದ್ದಾರ? ಜನಾರ್ದನ್ ಅವ್ರ, ನನ್ನ ನೋಡಿ ಹೇಳ್ರಿ, ನಾ ಯಾರು ಅಂತ. ಜಾತ್ರೆಯಲ್ಲಿ ಜಾಪಾಳ್ ಮಾತ್ರೆ ಮಾರೋರ್ ತರ ಇದ್ದೀರಾ. ನಾ ಜಾಪಡ್ ಮಾತ್ರೆ ಮಾರವಲ್ರಿ, ಸಿಡಿ ಕೊಡವ. ಗೌಡ್ರ, ಇವ್ರಿಗೆ 2 ದಿನ ಈ ಸಿಡಿ ನೋಡ್ಲಿಕ್ಕೆ ಹೇಳ್ರಿ, ಆರಾಮಾದ್ರೂ ಚಲೋ ಆತ. ಇಲ್ಲ ಅಂದ್ರ ಯಾರಾದ್ರೂ ಚಲೋ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿ. ಯಾಕ ನೀವು ಚಲೋ ಡಾಕ್ಟರ್ ಅಲ್ಲ? ನಾ ಚಲೋ ಡಾಕ್ಟ್ರೇ ಇದ್ದೀನ್ರಿ. ನನ್ನಂತ ಚಲೋ ಡಾಕ್ಟ್ರು ಇವ್ರಿಗೆ ಬೇಕಾಗಿಲ್ಲ. ಸ್ವಲ್ಪ ಕಡಿಮೆ ಇದ್ರೂ ನಡೀತದ. ಯಾನ ಡಿಗ್ರಿ. ಜಾನಿ ಅವ್ರ, ನನ್ನ ಫೀಸ್ ಕೊಡ್ರಿ. ಯಾವ ಫೀಸು? ಟ್ರೀಟ್ಮೆಂಟ್ ಕೊಟ್ಟಿದ್ದು. ನೀವು ನನ್ಗೇನ್ ಟ್ರೀಟ್ಮೆಂಟ್ ಕೊಟ್ರು ನನ್ಗೊಂದು ನೆನಪಾಗ್ತಿಲ್ಲ. ಗೌಡ್ರ, ಅವ್ರೆಲ್ಲಾನು ಮರ್ತು ಬಿಟ್ಟಾರ್ರಿ. ನೀವ ನನ್ನ ಕರ್ಸಿದ್ದು, ನೀವ ನನ್ನ ಫೀಸ್ ಕೊಡ್ರಿ. ಸದ್ಯಕ್ಕೆ ನಾನು ಎಲ್ಲ ಮರ್ತು ಬಿಟ್ಟಿನಿ. ತಗೊಳ್ಳಿ ಕವರ್ಗಳನ್ನ. ನೀವ್ ಯಾರನ್ನ ಜಾನಿ ಅಂತ ಕರೆದಿದ್ದು? ಅಲ್ಲಿ ರೋಡಲ್ಲಿ ಹೋಗ್ತಿದಾರಲ್ಲ ಅವ್ರನ್ನ. ಡ್ರಾಮಾ ಮಾಡಿ ಸಾಕು, ತಗೊಳ್ಳಿ ಕವರ್ಗಳನ್ನ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಜಾನಿ ಅಲ್ಲ. ನೀವ್ಯಾರು? ನಿಮ್ಮ ಅಮ್ಮ. ಅಮ್ಮ ಆದ್ರೆ ಅಮ್ಮನ ತರ ಮಾತಾಡಿ ಹೆಂಡತಿ ತರ ಮಾತಾಡ್ತಿದ್ದೀರಾ.
ನಿಮ್ಮ ಮಾತಲ್ಲಿ ಅಮ್ಮನ ಮಮತೆ ಕಾಣ್ತಿಲ್ಲ, ಹೆಂಡತಿ ದರ್ಪ ಕಾಣ್ತಿದೆ. ಅಮ್ಮ ಆಗಿದ್ರೆ ಓಡ್ ಬಂದು ತಬ್ಕೊಂಡು ವಾತ್ಸಲ್ಯ ತೋರಿಸ್ತಿದ್ಲು, ನೀವು ಕಾಲ್ ಕಸು ತರ ನೋಡ್ತಿದ್ದೀರಾ. ಜಾನಿ ದಿಸ್ ಇಸ್ ಟೂ ಮಚ್. ಮನೆಗೆ ಬನ್ನಿ ಮಾಡ್ತೀನಿ. ನಾನ್ಯಾಕೆ ನಿಮ್ಮ ಮನೆಗೆ ಬರ್ಬೇಕು? ನಾನ್ ಕರೆದ್ರೆ ನೀವು ನಮ್ಮ ಮನೆಗೆ ಬರ್ತೀರಾ? ಜಾನಿ ಇಬ್ರು ಮನೆಯವರು ಒಂದೇ ತಾನೆ, ಇವತ್ತು ಯಾಕೆ ಹೀಗೆ ಆಡ್ತಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ, ನೀವೇ ನನ್ನ ಮೇಲೆ ಜಗಳ ಮಾಡ್ತಿರೋದು. ಬೇಕಿದ್ರೆ ಬೇರೆಯವ್ರ ಜೊತೆ ಜಗಳ ಮಾಡಿ. ಜಾನಿ ಓಯ್ ಜಾನಿ. ಮಧುರವ್ರ ಯಾರನ್ನ ಕೂಕತ್ತಾ ಇದ್ದಾರಿ? ಇನ್ಯಾರು ನನ್ನ ಹಬ್ಬಿ ಜಾನಿನ ಒಂಥರ ವಿಚಿತ್ರವಾಗಿ ಮಾತಾಡ್ಬಿಟ್ಟು ಹೋದ್ರು, ಒಂದು ಅರ್ಥ ಆಗಿಲ್ಲ. ಇನ್ಮೇಲೆ ಹಂಗೆ ಯಾಕಂಬಿಡಿ, ನೀವು ಅವ್ರಿಗೆ ಅರ್ಥ ಆಗಲ್ಲ, ಅವರು ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಅಪಾರ್ಥಗಳ ಮಧ್ಯ ನಿಮ್ಮ ಜೀವನ ಸಾಗ್ತಾ ಹೋಯ್ತಾ ಇರುತ್ತೆ. ಅಣ್ಣಯ್ಯಪ್ಪನವ್ರ ನೆನಪಿನ ಸಿಹಿಯಲ್ಲಿ ಆ ದೇವರು ಮೆಮೊರಿ ಲಾಸ್ ಅನ್ನೋ ಕೆಂಪರ ಬಿಟ್ಬಿಟ್ಟನೆ. ಗೌಡ್ರ ಅದೇನು ಅಂತ ಅರ್ಥ ಆಗೋಗ್ ಹೇಳಿ. ಮಧುರವ್ರ ಅಣ್ಣಯ್ಯಪ್ಪನವ್ರಿಗೆ ಮೆಮೊರಿ ಲಾಸ್ ಆಗಿ ಎಲ್ಲ ಮರ್ತು ಬಿಟ್ಟಾರೆ. ಗೌಡ್ರ ಏನ್ ಹೇಳ್ತಿದ್ದೀರಾ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನಾ ಹೇಳೋದೆಲ್ಲ ಸತ್ಯ. ಮಧುರವ್ರ ಪುಟ್ಮಲ್ಲಿ ಅನ್ನೋ ಡಸ್ಟರಿಂದ ಅಣ್ಣಯ್ಯಪ್ಪನವ್ರ ಅಕ್ಷರ ಮಾಲೆ ಎಲ್ಲ ಅಳಿಸೋಗ್ಬಿಟ್ಟದೆ. ಇನ್ನು ಆ ಕಪ್ಪು ಹೋದ್ಮೇಲೆ ಹೊಸ ಅಕ್ಷರಗಳು ಬರಬೇಕು ಅಷ್ಟೇ. ಗೌಡ್ರ ಅದೇನು ಅಂತ ಅರ್ಥ ಆಗೋಗ್ ಹೇಳಿ. ನಂಗೆ ಬರ್ತಾ ಇರೋ ಸಿಟ್ಟಿಗೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಬೇಕಾದ್ರೆ ಮಾಡ್ಕೊಳ್ಳಿ. ಗೌಡ್ರ ಅದೇನು ಸರಿಯಾಗಿ ಹೇಳಿ. ಹೇಳ್ತೀನಿ. ಅದೇನಾಯ್ತು ಗೊತ್ತ ಮಧುರವ್ರ? ಇದೆಲ್ಲಾಯ್ತು ಚಂದನ್ ಅವ್ರೆ? ಇಷ್ಟ ಆಯ್ತು. ಓ ಮೈ ಗಾಡ್, ಜಾನಿ ನೆನ್ಪಿನ ಶಕ್ತಿ ಕಳ್ಕೊಂಡಿದಾರ. ಈಗ ನಾನೇನ್ ಮಾಡ್ಲಿ? ಏನು ಮಾಡಕ್ಕಾಗಲ್ಲ ಮಧುರವ್ರ. ಕೈ ಎತ್ತಿ ಟಾಟಾ ಹೋಗ್ ಬನ್ನಿ ಅಂತ ಹೇಳೋದು ಒಂದೇ ಬಾಕಿ. ಗೌಡ್ರ ಏನ್ ಹೇಳ್ತಿದ್ದೀರಾ? ಹ್ಞೂ ಮಧುರವ್ರ, ಅಣ್ಣಯ್ಯಪ್ಪನವ್ರು ಈಗ ಒಂಥರ ಬಂಡ ಕಲ್ತಾರ. ಕೆತ್ತದ್ರ ಶಿಲೆ ಆಗಲ್ಲ, ಸೀಳಿದ್ರೆ ಬಚ್ಚಲ್ಗಾಕ ಚಪ್ಪಡಿ ಕಲ್ಲು ಆಗಲ್ಲ. ಇನ್ನು ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟಾಕಿ ಅವರು ಅವ್ರ ಪರಿವಾದವ್ರ ಜೊತೆಗೆ ಆರಾಮಾಗಿರ್ತಾರೆ. ಗೌಡ್ರೆ ನೀವ್ ಅತ್ಯಾಗ್ ಮಾತಾಡ್ತಿದ್ರ ಅನ್ಸ್ತಿಲ್ಲ? ಮಧುರವ್ರೆ, ಮ್ಯಾಚ್ ಮುಗಿದ ಮೇಲೆ ಸ್ಕೋರ್ ಕೇಳೋರು ಏನು ಪ್ರಯೋಜನ? ಪಿಚ್ಚಲ್ಲಿದ್ದಾಲೆ ಬ್ಯಾಟ್ ಎತ್ತಿರೋರು ಮ್ಯಾಚ್ ಮುಗಿದ ಮೇಲೆ ಬ್ಯಾಟ್ ಎತ್ತಿ ಅಗಲ್ಗೆ ಹಾಕೊಂಡ್ರಿ ಯಾಕೆ ಪ್ರಯೋಜನ? ಏನೋ ತರಲೆ ಮಾಡ್ತಿದ್ದೀರಾ? ಈ ಬಿಸಿಲಲ್ಲಿ ನಿಂತ್ಕೊಂಡು ಇವ್ರ ಜೊತೆ ಏನ್ ಮಾತಾಡ್ತಿದ್ಯಾ? ಬಾ ಮನೆಗೆ ಹೋಗೋಣ. ಜಾನಿ ಇವ್ರು ನಿಮ್ ಬಗ್ಗೆ ಏನೇನ್ ಹೇಳಿದ್ರು ಗೊತ್ತಾ? ನೀವು ನೆನ್ಪಿನ ಶಕ್ತಿನ ಕಳ್ಕೊಂಡಿದ್ದೀರಂತೆ. ನೀವೇನಕ್ಕೂ ಯೂಸ್ ಆಗ್ದಿರೋ ಬಂಡೆ ಕಲ್ಲಂತೆ. ಕಿತ್ತೋಗಿರೋದನ್ನೇ ಇವ್ರು ಹೇಳೋದು. ಇವ್ರು ಹೇಳೋದಿಲ್ಲ ಸುಳ್ಳು, ಇವ್ರ ಮಾತನ್ನ ನಂಬೇಡ. ಮತ್ತಾಗ್ಲೇ ನನ್ ಪರಿಚಯನೇ ಇಲ್ದಿರೋ ತರ ಮಾತಾಡಿದ್ರಿ. ನಾನೇ ಹೋಗಿ ಮಾತಾಡ್ದೆ. ನೀನು ಕನ್ಫ್ಯೂಸ್ ಆಗಿ ನನ್ನ ಕನ್ಫ್ಯೂಸ್ ಮಾಡ್ಬೇಡ. ಬಾ ಮನೆಗೆ ಹೋಗೋಣ. ಗೌಡ್ರೆ ಇನ್ನೊಂದ್ಸತಿ ಜಾನಿ ಬಗ್ಗೆ ಹೀಗೆಲ್ಲ ಮಾತಾಡೋ ಹಾಗಿದ್ರೆ ನನ್ ಕಣ್ಗೆ ಕಾಣಿಸ್ಕೋಬೇಡಿ. ಜಾನಿ ಬೇಗ ಕಾಫಿ ತಗೊಂಡ್ ಬನ್ನಿ. ಇಷ್ಟೊತ್ತು ಏನ್ ಮಾಡ್ತಿದ್ದೀರಾ? ಕುಟುಂಬಲಿಯವ್ರೆ ಏನಾಯ್ತು? ಯಾಕೆ ಬೈತಿದ್ದೀರಾ? ಗೌಡ್ ಏನಾದ್ರು ಬೈದ್ರೆ ಹೇಳಿ, ಅವ್ರು ಸರಿಯಾಗಿ ಕ್ಲಾಸ್ ತಗೊಳ್ತೀನಿ. ಹುಡ್ತಾನೆ ಅವ್ರೇನು ಮಾಡ್ಲಿಲ್ಲ, ತಪ್ಪೆಲ್ಲ ನಂದೇ. ಮದನವ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಕೇಳಂತ ತಪ್ಪು ನೀವೇನ್ ಮಾಡಿದ್ರಿ? ಚಂದನ್ ಅವ್ರ ಜ್ಞಾಪನ ಶಕ್ತಿ ಹೋಗೋ ಕಾರಣ ನಾನೇ ಅಲ್ಲಿ. ಹಾಗೇನು ಇಲ್ಲ, ಅವ್ರು ಸರಿಯಾಗೇ ಇದ್ದಾರೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅವರು ಸರಿ ಇಲ್ಲ. ಅವ್ರಿಗಂಗ ಆಗಿರೋದಕ್ಕೆ ನನಗೆ ಪಲ್ಟಿ ಫೀಲ್ ಆಯ್ತಾ ಇದೆ. ಮಲಿಯವ್ರೆ ಅದು ಪಲ್ಟಿ ಫೀಲಿಂಗ್ ಅಲ್ಲ, ಗಿಲ್ಟಿ ಫೀಲಿಂಗ್. ಹಿಡಿದ್ರೆ ಜಾಡ. ನೀವು ಗಿಲ್ಟ್ ಆಗೋಗತ್ತೆ ಏನೂ ಇಲ್ಲ, ಅವ್ರು ಸರಿಯಾಗೇ ಇದ್ದಾರೆ. ಹಂಗಂದರ್ಯಾ? ಹಂಗಾರೆ ಅವ್ರು ನಿನ್ ಗುರ್ತಿಡಿದ್ರ? ನನ್ನನ್ನು ಗುರ್ತಿಡಿದೆ, ಇನ್ಯಾರನ್ನ ಗುರ್ತಿಡಿತಾರ? ಅಲ್ಲಡಿ ಬಂದ್ರು. ಮಾತಾಡ್ಸ್ ನೋಡಿ. ನೀವೇ ಮಾತಾಡ್ಸಿ, ನಾನು ಕೋಳಿ ಫಾರ್ಮ್ ಮಾಡ್ಕೊತೀನಿ. ಪುಟ್ಮಲಿಯವ್ರೆ ಅದು ಕೋಳಿ ಫಾರ್ಮ್ ಅಲ್ಲ, ಕನ್ಫರ್ಮ್. ಹಿಡಿದ್ರೆ ಜಾಡ. ಜಾನಿ ಪುಟ್ಮಲಿಯವ್ರಿಗೆ ಹೇಳಿ ನಾನು ಯಾರು ಅಂತ. ನೀವ್ ಯಾರಕ್ಕಯ್ಯ? ಜಾನಿ ನಾನು ನಿಮ್ಗೆ ಅಕ್ಕ ತರ ಕಾಣಿಸ್ತಿದ್ದೀನಾ? ಅಲ್ವಾ? ಹಾಗಿದ್ರೆ ಯಾರ ಆಂಟಿ? ಜಾನಿ ದಿಸ್ ಇಸ್ ಟೂ ಮಚ್. ಚಂದನ್ ಅವರೇ, ಇವರು ಮಧುರ ಅವರು. ಮಧುರ ಅವರು ಅಂದ್ರೆ ಯಾರು? ನಿಮ್ಮ ಹೆಂಡ್ರು. ಹಾಗಾದ್ರೆ ನಾನು ಯಾರು? ನೀವು ಚಂದನ್ ಅವರು, ಮಧುರ ಅವ್ರ ಗಂಡ. ಹಾಗಾದ್ರೆ ನೀವ್ಯಾರು ಹೆಂಡತಿ? ನನ್ ಬಾಬಣ್ಣನ ಹೆಂಡತಿ. ಬಾಬಣ್ಣ ಅಂದ್ರೆ ಯಾರು? ಜಾನಿ ಬಾಬಣ್ಣ ಅಂದ್ರೆ ಗೌಡ್ರು, ನಮ್ಮ ಎದುರುಗಡೆ ಮನೆಯವರು. ಇವ್ರವ್ರ ಹೆಂಡತಿ. ಗೊತ್ತಾಯ್ತು. ಇವರು ಗೌಡ್ರ ಹೆಂಡತಿ, ನೀವು ಬಾಬಣ್ಣನ ಹೆಂಡತಿ. ಆಯ್ತಾರ ಏನಿದು ಅಪಸ್ವರ? ಮಧುರ ಅವರೇ, ಇವ್ರು ಇನ್ನೂ ಸರಿ ಹೋಗಿಲ್ಲ, ಜ್ಞಾಪನ ಶಕ್ತಿ ಹೊಂಟೋಗದೆ. ಜಾನಿ ನಾನು ನಿಮ್ಮ ಹೆಂಡತಿ ಮಧುರ, ನೆನ್ಪಕ್ ಬಂತ? ನನ್ಗೆ ಯಾವುದೂ ನೆನಪಾಗ್ತಿಲ್ಲ. ನನಗೆ ಸಂಬಂಧಗಳೆಲ್ಲ ಕನ್ಫ್ಯೂಸ್ ಆಗ್ತಿದೆ. ಜಾನಿ ಕಾಮ್ ಡೌನ್.
ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ, ಆಗ ನಾವ್ ಯಾರು ಅಂತ ಗೊತ್ತಾಗುತ್ತೆ. ಏನು ಭಯ ಪಡ್ಬೇಡಿ, ನಿಮ್ಗೆ ಎ ಇಂದ ಝೆಡ್ ವರ್ಗೂ ಎಲ್ಲ ನೆನಪಿಗೆ ಬರ್ಸ್ತೀನಿ. ನೀವು ಟೀಚರಾ? ಹೌದೌದು, ನಿಮ್ ಪಾಲಕ್ ಒಂಥರ ಟೀಚರೇ. ನಮ್ಮ ಮದ್ವೆ ಆಲ್ಬಮ್ನ ತೋರಿಸ್ತೀನಿ, ನಾವ್ ಮಾತಾಡಿರೋದನ್ನ ಕೇಳಿಸ್ತೀನಿ, ಆಗ ನಿಮಗ್ ನೆನಪಿಗೆ ಬರುತ್ತಾ? ಮಧುರವ್ರೆ, ಚಂದನ್ ಅವ್ರೆ, ಆಲ್ ದ ರೆಸ್ಟ್. ಚಂದನ್ ಅವ್ರೆ, ಆಲ್ ದ ರೆಸ್ಟ್. ಮಲ್ಲಿ ಅವರೇ, ಅದು ಆಲ್ ದ ಬೆಸ್ಟ್. ಹಿಡಿದ್ರೆ ಜಾಣ. ಜಾನಿ, ಬನ್ನಿ ಹೋಗೋಣ. ನಿಮ್ ಜೊತೆ ನಾನೆಲ್ಲಿಗೆ ಬರ್ಬೇಕು? ಬೆಡ್ರೂಮ್ಗೆ. ಅಣ್ಣಯ್ಯಪ್ಪನವ್ರಿಗೆ ನೆನಪಿನ ಶಕ್ತಿ ಹೊಂಟೋಗೋದ ಅನ್ಕೊಂಡ್ರೆ ಚಂದಾಗಿ ಅವ್ರೆ. ಮಧುರ ಅವ್ರ ಮುಂದೆ ಅವಮಾನ ಬೇರೆ ಮಾಡಿಬಿಟ್ರು. ಅವ್ರು ಬೇರೆ ಪಾಪ ಮಾಡ್ಕೊಂಡು ನಂಗೆ ಮುಖನೇ ತೋರಿಸ್ಬಿಡಿ ಹೊಂಟೋಗಿ ಗೌಡ್ರ ಅಂದ್ಬಿಡದ. ಮಧುರ ಅವ್ರ ಮುಖ ನೋಡಿದ್ರೆ ನಾ ಹೆಂಗಿರ್ಲಿ? ಆಮೇಲೆ ಪುಟ್ಮಲಿ ಯಾಕಮ್ಮ ಈ ಥರ ಅಳ್ತಾ ಇದೆ? ನೀ ಹೇಳ್ತಾ ಇರೋದು ಯಾರಾದ್ರೂ ನೋಡಿದ್ರೆ ನನ್ನ ಮೇಲೆ ತಪ್ಪು ತಿಳ್ಕೊತಾರ. ಅಮ್ಮ ಪುಟ್ಮಲಿ ಯಾಕೆ ಅಳ್ತಾ ಇದೆ ಅಂತ ಹೇಳ್ಬಿಟ್ಟಾಳಮ್ಮೆ. ಈಗ ನೀ ಹೇಳ್ಬಿಟ್ಟು ಅಳ್ಳಿಲ್ಲ ಅಂದ್ರೆ ನಿನ್ ಜೊತೆಗೆ ನಾನು ಹತ್ತು ಬಿಡ್ತೀನಿ. ಅಲ್ಲಕಮ್ಮೆ ಪುಟ್ಪಾಲಿ, ನಿನ್ನ ಕಣ್ಣಲ್ಲಿ ನೀರು ಹಾಕಿಸ್ತಾವ್ ಯಾವ ಬಡ್ಡೆದ್ನ ಅಂತ ಹೇಳಮ್ಮೆ. ಅವನ್ನ ಭಕ್ತ ಕುಂಬಾರ್ತರ ತುಳಿದು ಹಾಕ್ಬಿಡ್ತೀನಿ. ಯಾರು ಇಲ್ಲ, ನಾ ಮಾಡಿರೋ ತಪ್ಪಿಗೆ ನಾನೇ ಅಳ್ತೀವ್ನಿ ಅನ್ನಿ. ಸತ್ಯ, ಆಚೆ ಹೋಗಿ ಜಗಳ ಆಡೋದು ತಪ್ಪು. ಇಲ್ಲ ಅಂದಿದ್ರೆ ಈ ಹೆಂಗಸರು ಜಗಳದಲ್ಲಿ ಗಂಡಸರು ಪಾಡು ನಾಯಿ ಪಾಡಾಗ್ಬಿಡ್ತಾ ಇತ್ತು. ಆಮೇಲೆ ಪುಟ್ಮಲಿ ತಪ್ಪು ಮಾಡೋ ಸಹಜ ಕಮ್ಮೆ. ಹಂಗನ್ಬಿಟ್ಟು ಹೊಳ್ತಾ ಕೂತ್ಕೊಂಡ್ರೆ ಆದ ಖುಷಿ ಸಮಾಧಾನ ಮಾಡ್ಕ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಬಾಮಣ್ಣ? ಮಧುರ ಅವರು ಫೇಲ್ ಆಗ್ಬಿಟ್ಟವ್ರೆ. ಅದು ಫೇಲ್ ಅಲ್ಲ ಕಮ್ಮೆ, ಫೀಲು. ಹಿಡಿದ್ರೆ ಜಾಣ. ಅಯ್ಯ ಜಾಡಿ ಹಿಡಿಯೋದಿರ್ಲಿ, ಅವ್ರು ಯಾಕೆ ಫೀಲ್ ಆಗಿದ್ದಾರೋ ಅಂತ ಹೇಳು. ಅವ್ರು ದುಃಖ ಪಡತ್ತ ನೋಡೋದಿರ್ಲಿ, ಕೇಳಿಸ್ಕೊಳಕ್ಕೂ ಆಗಲ್ಲ. ಯಾರಂದ್ರೆ? ಅವ್ರೇನಾದ್ರು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದಾರ ಅಂದಿ. ಅವ್ರಿಗೇನು ಎಡವಟ್ಟಾನಿಲ್ಲ ಅನ್ನಿ, ಆಗಿರೋದೆಲ್ಲ ಚಂದನ್ ಅವ್ರಿಗೆ. ಅಪ್ಪನಿಗೆ ಏನು ಎಡವಟ್ಟದ್ದು ತಗೊಳಮ್ಮೆ. ಬಿಟ್ಟಿಯಾಗಿ ಉಂಡ್ಕೊಂಡು ದೇವ್ರಿಗೆ ಬಿಟ್ರೋ ಬಸವಂತರ ಊರೆಲ್ಲ ಸುತ್ಕೊಂಡವ್ರೆ. ಗೊತ್ತ ಮರ್ತೋಗಿರೋದು ಗೆಪ್ತಿ ಬಂದ್ಬಿಟ್ಟದ. ಅವ್ರಿಗೆ ಗೆಪ್ತಿ ಬಂದಿದೆ ಅಂತ ನಿಮ್ಗೆ ಯಾರು ಹೇಳ್ದದು? ನಾನೇ ನನ್ನ ಕಣ್ಣಾರ ನೋಡಿನಿ ಕಮ್ಮೆ. ಮಧುರ ಅವ್ರನ್ನ ನನ್ನ ಕಂಡಿಡಿದು ಬಿಟ್ರು. ಇಲ್ಲ ಮಾಮಣ್ಣ, ಈಗ ತಾನೇ ಅವ್ರ ಹಟ್ಟಿಯಿಂದ ಬರ್ತಾವ್ನಿ. ಚಂದನ್ ಅವರು ಮಧುರ ಅವ್ರನ್ನ ಅಕ್ಕ ಅನ್ಬಿಟ್ರು. ಅಕ್ಕ ಅನ್ಬಿಟ್ರು, ಜೊತೆಗೆ ಆಂಟಿ ಅನ್ಬಿಟ್ರು. ಅದಕ್ಕೆ ನಾವು ಅದ್ಕ ಬರ್ತೀವಿ. ಪಾಪ ಮಧುರ ಅವರು ಸಾನೆ ಬೇಸರ ಮಾಡ್ಕೊಬಿಟ್ಟವ್ರೆ ಅನ್ನಿ. ಅವ್ರು ಬೇಜಾರನ್ನ ಹೆಂಗ್ ಹೋಗಿಸ್ಬೇಕು ಅಂತ ನನಗೆ ಗೊತ್ತು. ಅಣ್ಣಯ್ಯಪ್ಪವ್ರಿಗೆ ಕೆಪ್ತಿ ಬಂದಿಲ್ಲ ಅಂದಲ್ಲ, ಅಷ್ಟೇ ಸಾಕು. ಮಾಯ್ಕಾರ ಏನಿದು ಅಪಸ್ವರ? ಬಾಬಣ್ಣ ಯಾಕೆ ನಗ್ತಾ ಇದ್ದೀರಿ? ನಗ್ತಾ ಇಲ್ಲ ಕಮ್ಮೆ, ದುಃಖ ಪಡ್ತಾವ್ನಿ. ಇದೊಂಥರ ಲಾಫಿಂಗ್ ಥೆರಪಿ. ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅಣ್ಣವ್ರು ಹೇಳಿಲ್ವಾ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದಕ್ಕೆ ಅದನ್ನ ಸ್ಫೂರ್ತಿಯಾಗಿ ತಕೊಂಡು ಒಳಗೆ ಎಷ್ಟೇ ನೋವಿದ್ರು ನಗ್ತಾವ್ನಿ. ಆಮೇಲೆ ಪುಟ್ಮಲ್ಲಿ ನೀವು ಒಂದ್ಸತಿ ನಗ್ಬಿಡು. ಹಿಂಗೆ ನಗ್ತಾರೋ. ನಾನು ಮಧುರ ಅವ್ರ ಒಟ್ಟಿಗೆ ಹೋಗ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ. ಇದ್ಯಾವ ಥೆರಪಿಯಾ? ಇಲ್ಲ ಪ್ರಿಯಾ, ನಂಗೇನು ಅರ್ಥ ಆಗ್ತಿಲ್ಲ. ಜಾನಿ ಒಂದ್ ಕ್ಷಣ ಇದ್ದಂಗೆ ಇನ್ನೊಂದ್ ಕ್ಷಣ ಇರಲ್ಲ. ನನ್ನ ಲೈಫ್ ಒಳ್ಳೆ ಗಜನ ಸಿನಿಮಾ ತರ ಆಗೋಗಿದೆ. ಡಾಕ್ಟರ್ ಬರಕ್ ಹೇಳಿದ್ದೀನಿ, ಇನ್ನೇನು ಬರ್ತೀನಿ ಅಂದಿದ್ದಾರೆ. ಪ್ರಿಯಾ, ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡಿ ಮಧುರ ಅವ್ರೆ. ನನ್ನ ನಿಮ್ಮ ಕೊನೆ ಭೇಟಿ ಇದು. ಇನ್ನೊಂದ್ಸತ ನನ್ನ ಮುಖನೂ ನಿಮಗೆ ತೋರ್ಸಲ್ಲ. ಗೌಡ್ರೆ, ಏನ್ ಹೇಳ್ತಿದ್ದೀರಾ? ಹ್ಞೂ ಮಧುರ ಅವ್ರೆ, ನನ್ನಂತ ಮೋಸಗಾರ ಸುಳ್ಳುಗಾರ
ನಿಮ್ಮಂತ ಒಳ್ಳೆಯವ್ರ ಸಹವಾಸ ಮಾಡೋ ಯೋಗ್ಯತೆನೂ ಪಡ್ಕೊಂಬಂದಿಲ್ಲ. ಅದಕ್ಕೆ ನಿಮ್ಮಿಂದ ದೂರ ಶಾನೆ ದೂರ ಹೊಟ್ಟೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿನಿ ಅಲ್ಲಿ. ಗೌಡ್ರ ಹಾಗೆಲ್ಲ ಮಾತಾಡ್ಬೇಡಿ ನೀವು. ಬೇಡ ಮಧುರ ಅವ್ರೆ, ನೀವು ಇಲ್ಲೇ ಉಳ್ಕೊಂಬಿಡಿ ಗೌಡ್ರ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಕತೆ ಹೆಂಗ ಆಗ್ಬಿಟ್ಟದ ಅಂದ್ರೆ, ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದೆವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು ಆಗ್ಬಿಟ್ಟದೆ. ಅದಕ್ಕೆ ನಿಮ್ಮಿಂದ ದೂರ ಹೊಟ್ಟೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಗೌಡ್ರ ಬೇಜಾರು ಮಾಡ್ಕೋಬೇಡಿ. ಜಾನಿಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ, ಅದಕ್ಕೆ ನಿಮಗೆ ಬೈದಿದ್ದು. ಆದ್ರೆ ಈಗ ಗೊತ್ತಾಗ್ತಿದೆ, ನೀವು ಹೇಳ್ದಾಗೆ ಜಾನಿ ನೆನಪಿನ ಶಕ್ತಿನ ಕಳ್ಕೊಂಡಿದ್ದಾರೆ. ಮಧುರ ಅವ್ರ, ನೀವು ಹಸಿ ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಜಾನಿ ಇಲ್ಲ ಅಂದ್ರೆ ನಂಗೆ ಯಾರು ಗತಿ? ನಾವನೆಲ್ಲ ಏನಂದ್ರೆ ಮಧುರ ಅವ್ರ, ಅಣ್ಣಯ್ಯಪ್ಪನವರು ಬಿಡುನ ಹುಷಾರಾಗ್ಲಿ ಅಂತ ಶಂಕರೇಶ್ವರನ್ ತಗೊಂಡು ಬೇಡ್ಕೊತೀನಿ. ನೀವು ದೇವ್ರ ತಗೊಂಡು ಬೇಡ್ಕೊಳ್ಳಿ. ಆದ್ರೂ ಮಧುರ ಅವ್ರೆ, ಅಣ್ಣಯ್ಯಪ್ಪನವರು ನೆನಪಿನ ಯುದ್ಧದಲ್ಲಿ ಸೋತು ಬಿಡ್ತಾರ ಅನ್ನಿಸ್ತಾವೆ. ಗೌಡ್ರ ಹಾಗೆ ಹೇಳ್ಬೇಡಿ. ಜಾನಿ ಇಲ್ದೆ ನಾನು ಹೇಗ್ ಬದುಕ್ಲಿ? ನಿಮ್ ಜೊತೆ ನಾ ಇರ್ತೀನಿ ಮಧುರ ಅವ್ರ. ಗೌಡ್ರ, ನೀವು ಅವ್ರ ಜಾಗನ ಹೇಗ್ ತುಂಬಕ್ಕಾಗತ್ತೆ? ಒಂದು ಅವಕಾಶ ಕೊಟ್ಟು ನೋಡಿ. ಏನಂದ್ರೆ ನೀವು ಹೇಳೋದು ದಿಟ್ಟಕೊಂಬಿಡಿ, ಅಣ್ಣಯ್ಯಪ್ಪನವ್ರ ಜಾಗನ ಯಾರು ತುಂಬಕ್ಕ ಆಗಲ್ಲ. ಮಧುರ ಅವ್ರ, ಈಗ ಅವ್ರು ಎಲ್ಲಿದ್ದಾರು? ಮೇಲ್ಗಡೆ ರೂಮಲ್ಲಿ ಏನೋ ಯೋಚನೆ ಮಾಡ್ತಾ ಕೂತಿದ್ದಾರೆ. ಅವ್ರ ಸಿಚುವೇಶನ್ ನನ್ನಿಂದ ನೋಡಕ್ ಆಗ್ತಿಲ್ಲ. ನನ್ನಿಂದ ಆಯ್ತದೆ. ನಾನು ಈಗಲೇ ಅವ್ರ ದಂಡಕ್ಕೆ ಹೋಗ್ಬಿಟ್ಟು ಅವ್ರಿಗ ಸಮಾಧಾನ ಮಾಡ್ಬಿಟ್ಟು ಆಳ ನೆನಪನ್ನೆಲ್ಲ ಬರ್ಸಕ್ಕೆ ಟ್ರೈ ಮಾಡ್ತೀನಿ. ಏನಿ ಥ್ಯಾಂಕ್ಸ್ ಗೌಡ್ರ. ಬೆಲ್ಲ ಕೊಡ್ಲಿ. ಅವರು ಹುಷಾರಾದ್ಮೇಲೆ ಊರಿಗೆಲ್ಲ ಸ್ವೀಟ್ ಹಂಚ ಒಂದಿ ಬರ್ತೀನಿ.